ಒಂದು ಏನಂತಂದರೆ ಈಗ ದಿನನಿತ್ಯದ ಒಂದು ಅಡುಗೆನಲ್ಲಿ ಉಪಯೋಗಿಸೋಂಥದ್ದು. ನಾರ್ತ್ ಇಂಡಿಯಾನಲ್ಲಿ ನೋಡ್ದಂಗೆ ಇದನ್ನಲ್ಲಿ ಇದು ಹಸಿದು ಏನು ಶುಂಠಿ ಸಿಗುತ್ತಲ್ಲ, ಅದೇ ಥರ ಹಸಿದು ಸಿಗುತ್ತೆ. ಅದರಲ್ಲಿ ಉಪ್ಪಿನಕಾಯಿ ಸದನು ಮಾಡಿಕೊಂಡು ತಿಂತಾರೆ. ಈ ಕರ್ಕುಮಿನ್ ಅನ್ನೋದು ಭಾಳಷ್ಟು ತುಂಬಾ ಉಪಯೋಗ. ಎಷ್ಟೋ ಕಡೆ ಗೊತ್ತಿರೋಂಗೆ ನಮ್ಮಲ್ಲಿ ಇಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳಲ್ಲಿ ಯೂಸ್ ಮಾಡೋದ್ರಲ್ಲಿ ಅದು ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಟರ್ಮರಿಕ್ ಏನಿದೆಯಲ್ಲ, ಅರಿಶಿನ, ಇದು ಇಲ್ಲಿ ಬೆಳೆದಿರೋದು ಹೊರಗಡೆ ದೇಶಕ್ಕೆ ಹೋಗಿ ಇದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಯೂಸ್ ಆಗ್ತಿದೆ ಅನ್ನೋ ಹೇಳಿ ಒಂದೆರಡು ವಿಚಾರಗಳು ನಮಗೆ ಕಂಡು ಬರುತ್ತೆ. ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು. ಇದನ್ನು ನಿಮ್ಮ ಒಂದು ಅಡುಗೆನಲ್ಲಿ ಅಥವಾ ಒಂದು ರೆಗ್ಯುಲರ್ ಯೂಸೇಜ್ನಲ್ಲಿ ಇಟ್ಕೊಳ್ಳಿ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಗಾರ್ಲಿಕ್, ಬೆಳ್ಳುಳ್ಳಿ ಏನಿದೆಯಲ್ಲ, ಅದು ಏನು ಅಂದರೆ ನಮ್ಮ ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ. ಅದನ್ನು ಒಂಚೂರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಏನು ಅಂತಂದರೆ ಹಸಿದು ಎಲ್ಲರೂ ತಿನ್ನೋಕ್ಕಾಗುತ್ತಾ ಒಂದನ್ನು? ಅಥವಾ ಅದು ಏನು ಅಂದರೆ ಅದರಿಂದ ಭಾಳಷ್ಟು ಉಪಯೋಗಗಳಿದ್ದಾವೆ. ಅದರಿಂದ ಅದನ್ನು ಅಳವಡಿಸ್ಕೊಳ್ಳಿ. ಮೂರನೇದು ಬಂದು ಮುಂಚೆನೇ ಹೇಳಿದೆ ನಾನು, ಜಿಂಜರ್. ಇದನ್ನು ಮಾತಾಡಿದೆ. ಜಿಂಜರ್ ಭಾಳನೇ ಇದನ್ನು ನಮ್ಮ ಅಡುಗೆಗಳಲ್ಲಿ ಅದನ್ನು ಒಂದು ಹಾಕೋದು ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ. ರೆಗ್ಯುಲರಾಗಿ ಇದನ್ನು ಏನಂತಂದರೆ ಕಿಚನಲ್ಲಿ ಇಟ್ಕೊಂಡು ಉಪಯೋಗಿಸೋಂಥದ್ದು. ಫ್ರಿಡ್ಜ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಇದನ್ನು ಜಿಂಜರ್ನ, ಶುಂಠಿನ ಇಡಬಾರ್ದು. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಈರುಳ್ಳಿ ಸದ ಇಡ್ತಾರೆ, ಅದು ಇಡಬಾರ್ದು. ಬೆಳ್ಳುಳ್ಳಿ ಇಡಬಾರ್ದು. ಆಮೇಲೆ ಗಾರ್ಲಿಕ್, ಆಮೇಲೆ ಜಿಂಜರ್ನು ಸದನು ಇಡಬಾರ್ದು. ನೆಕ್ಸ್ಟ್ ನಮ್ಮಲ್ಲಿ ಕಾಮನ್ನಾಗಿ ಯೂಸ್ ಮಾಡುವಂಥ ಟೊಮೆಟೊನಲ್ಲಿ ಬಂದ್ಬಿಟ್ಟು ಏನು ಅಂತಂತಂದರೆ ಪಿಗ್ಮೆಂಟ್ ಲೆಪಿಸೋಮ್ ಅಂತ ಹೇಳಿಬಿಟ್ಟು ಒಂದು ಅಂಶ. ಇಟ್ ರೆಡ್ಯೂಸಸ್ ದ ಪ್ರಾಸ್ಟೇಟ್ ಕ್ಯಾನ್ಸರ್. ಇದು ಏನು ಅಂದರೆ ನಮ್ಮಲ್ಲಿ ಟೊಮೆಟೊ ಏನು ಉಪಯೋಗಿಸ್ತೀವೋ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದನ್ನು ಪ್ರಯತ್ನ ಮಾಡಿ. ಇದು ಸದಾನು ಒಂದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡತಕ್ಕಂಥ ಅಂಶ ಇದರಲ್ಲೂ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೆಗ್ಯುಲರ್ ಎಕ್ಸಸೈಸ್. ಇದು ಬಂದು ಏನು ಅಂತಂತಂದರೆ ರೆಗ್ಯುಲರಾಗೆ ನಾವು ಏನು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ವಾಕಿಂಗು ಆ ಥರದ್ದು ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಸಂಜೆ ಇಟ್ಕೊಳ್ಬೇಕು. 1 ಗಂಟೆ ನಮ್ಮ ಸ್ಟ್ರೆಸ್ ಲೆವೆಲ್ ಏನೇ ನಮ್ಮ ರೆಗ್ಯುಲರ್ ವರ್ಕ್ ಇರುತ್ತೋ ಅದನ್ನು ಬಿಟ್ಟು ಈ ಎಕ್ಸಸೈಸ್ ಅನ್ನೋದನ್ನು ಒಂದನ್ನು ಇಟ್ಕೊಳ್ತು ಅಂತಂದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಒಂದು ಇನ್ನೊಂದು ಭಾಳಷ್ಟು ಉಪಯೋಗ ಏನು ಅಂತಂದರೆ ಅಟ್ಲೀಸ್ಟ್ ಒಂದು ವಾಕಿಂಗ್ ಮಾಡ್ಕೊಂಡು ಬಂದೋದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಅದಕ್ಕೆ ಅಂತಲೇ ಒಂದು ಟೈಮ್ ಸ್ಪೆಂಡ್ ಮಾಡೋದು.